ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟ್ರಾವೆಲ್ ಮಾಡ್ತಿದ್ದೀನಿ ಹೈದರಾಬಾದಿಂದ ಹಂಪೆಗೆ. ಬುಕ್ ಮಾಡ್ಕೊಂಡಿರೋದು ರೆಡ್ ಬಸ್ಸಲ್ಲಿ, ರೆಡ್ ಬಸ್ ಅನ್ನೋ ಒಂದು ಆ್ಯಪಲ್ಲಿ. ಅದರಲ್ಲಿ ಅಭಯ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಆ ಒಂದು ಟ್ರಾವೆಲ್ಸ್ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ರೇಟ್ ಬಂದುಬಿಟ್ಟು 600 ರೂಪೀಸು. ಎ ಸಿ ಸ್ಲೀಪರ್. ಇಷ್ಟು ಕಡಿಮೆಗೆ ಎ ಸಿ ಸ್ಲೀಪರು, ಅದು ಲೋ ಬಜೆಟಲ್ಲಿ. ನೋಡಬೇಕು ಅದು ಬಸ್ ಯಾವ ಥರ ಇರುತ್ತಂತ. ನೋಡಿ ಬಂತು ಇದೇ ಬಸ್ಸು. ನೋಡೋಣ ಬನ್ನಿ ಒಳಗಡೆ ಯಾವ ಥರ ಇದೆ. ಯಾಕಂತಂದರೆ ಪ್ರೀವಿಯಸ್ ಆಗಿ ಇದೇ ಥರ ಸೇಮ್ ಕಾಸ್ಟಲ್ಲೇ ಮಾಡಿದ್ದೆ, ಅದು ಭಾಳ ವರಷ್ಟಾಗಿತ್ತು ಆ ಒಂದು ಬಸ್ ಎಕ್ಸ್ಪೀರಿಯೆನ್ಸು. ಈ ಬಸ್ಸಲ್ಲಿ ನೋಡೋಣ ಯಾವ ಥರ ಇದೆ, ಎಲ್ಲ ಫೆಸಿಲಿಟಿ ಆಗಿರ್ಬೋದು. ಫ್ರಂಟ್ ವ್ಯೂ ಈ ಥರ ಇದೆ. ಒಳಗಡೆ ಹೋಗೋಣ ಬನ್ನಿ. ಹೋದ ತಕ್ಷಣ ಡೋರ್ ಓಪನ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಡಬಲ್ ಸೀಟರು. ಇಲ್ಲಿ ಒಂದು ವಾಟರ್ ಬಾಟಲ್ ಕೊಡ್ತಾರೆ, ಬಟ್ ಆ ಒಂದು ಬಸ್ಸಲ್ಲಿ ವಾಟರ್ ಬಾಟಲ್ ಕೊಟ್ಟಿದ್ದಿಲ್ಲ ನನಗೆ. ಇಲ್ಲಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ರಲ್ಲ ಅದು ಡಬಲ್ ಸೀಟರು, ಕೆಳಗಡೆ ಮತ್ತು ಮೇಲೆ. ರೈಟ್ ಸೈಡಲ್ಲಿ ಸಿಂಗಲ್ ಸೀಟರು. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ. ಬಟ್ ಆ ಒಂದು ಬಸ್ಸಲ್ಲಿ ವಯರು ಎಲ್ಲ ಹೊರಗಡೆ ಬಂದುಬಿಟ್ಟಿದ್ದು ಸ್ಪೀಕರ್ದು. ಆಮೇಲೆ ಇಲ್ಲಿ ಎ ಸಿ ಸ್ಲೀಪರಲ್ಲಿ ಬ್ಲ್ಯಾಂಕೆಟ್ಟು ಅವರೇ ಪ್ರೊವೈಡ್ ಮಾಡ್ತಾರೆ. ನಾನ್ ಎ ಸಿ ಸ್ಲೀಪರ್ ಏನಾದರೂ ಇದ್ದರೆ ಬ್ಲ್ಯಾಂಕೆಟ್ ಏನು ಪ್ರೊವೈಡ್ ಮಾಡಲ್ಲ ಅವರು, ಜಸ್ಟ್ ಪಿಲ್ಲೋ ಒಂದೇ ಇರುತ್ತೆ, ನೀವೇ ತಂದ್ಕೋಬೇಕಾಗುತ್ತೆ. ಇದು ಸಿಂಗಲ್ ಸೀಟರ್ ನೋಡಿ. ಆಪೋಸಿಟ್ ಒಂದು ಟಿ ವಿ ಇದೆ, ಅದು ಏನು ವರ್ಕ್ ಆಗಲ್ಲ. ಒಂದು ಬಾಟಲ್ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರುತ್ತೆ. ಆಮೇಲೆ ಬ್ಯಾಗ್ನೂ ಕಾಲು ಹತ್ರ ಇಟ್ಕೋಬೋದು. ಬನ್ನಿ, ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಪ್ಲೀಟಾಗಿ ನೋಡಿ. ಯಾಕಂತಂದರೆ ಇನ್ ಬಿಟ್ವೀನಲ್ಲಿ ನಾನು ಕೆಲವೊಂದು ಟಿಪ್ಸ್ ಹೇಳ್ತಿರ್ತೀನಿ. ಅಂದರೆ ಬುಕ್ ಮಾಡೋದು, ಬಸ್ ಬುಕ್ ಮಾಡೋದು, ಕೂಪನ್ ಯಾವ ಥರ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ KSRTCಯಲ್ಲಿ ಆದ್ರೂ ಅಷ್ಟೇ ಕೆಲವೊಂದು ಅದರದ್ದು ರಿಲೇಟೆಡ್ ಕೂಡ ಕೆಲವೊಂದು ಟಿಪ್ಸ್ ಕೊಡ್ತಿರ್ತೀನಿ. ಯಾಕಂತಂದರೆ ನಾನು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ, ಲಾಂಗ್ ಡಿಸ್ಟೆನ್ಸ್ ಏನಿದಾವಲ್ಲ ಇವೆಲ್ಲ. ಹಂಗಾಗಿನೇ ಯಾವ ಬಸ್ ಬೆಟರು, ಆಮೇಲೆ ಯಾವ ಬಸ್ಸು ಚೀಪರ್ ಇರುತ್ತೆ ಅಂತ ನಿಮಗೆ ಒಂದು ಗೊತ್ತಾಗುತ್ತೆ. ನೀವೇನಾದರೂ ಲಾಂಗ್ ಬೆಂಗಳೂರು ಆಗಿರ್ಬೋದು, ಈವನ್ ಹೈದರಾಬಾದ್ ಆಗಿರ್ಬೋದು, ಇನ್ನು ಬೇರೆ ಕಡೆಯಿಂದ ಏನಾದರೂ ಟ್ರಾವೆಲ್ ಮಾಡ್ತಿದ್ರು ಬಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಇದು ಕೊಟ್ಟಿರುವಂಥ ವಾಟರ್ ಬಾಟಲು, ದಾರ ಅಂತ. ಇಲ್ಲಿ ನೀವು ನೋಡ್ಬೋದು ಒಳಗಡೆ ಈ ಥರ ವ್ಯೂ ಇದೆ. ಇದು ಡಬಲ್ ಸೀಟರ್ದು. ಇದು ಪಿಲ್ಲೋ ಕೊಟ್ಟಿರ್ತಾರೆ, ಆಮೇಲೆ ಬ್ಲ್ಯಾಂಕೆಟ್ ಇರುತ್ತೆ. ರೈಟ್ ಸೈಡಲ್ಲಿ ವಿಂಡೋ ಸೀಟು. ನಿಮಗೇನಾದರೂ ಬೇಕು ಅಂತಂದರೆ ಓಪನ್ ಮಾಡ್ಕೋಬೋದು, ಇಲ್ಲಾಂತಂದರೆ ಕ್ಲೋಸ್ ಮಾಡ್ಬೋದು. ಓಪನ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಸಿಟಿ ದಾಟೋವರೆಗೂ ಲೈಟಿಂಗ್ಸ್ ಏನಿರುತ್ತಲ್ಲ ಅದು ಕಣ್ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಹಂಗಾಗಿನೇ ಕರ್ಟನ್ ಕ್ಲೋಸ್ ಮಾಡೋದೇ ಬೆಟರು. ಇಲ್ಲಿ ಮೇಲೆ ಏನು ನೋಡ್ತಿದ್ರಲ್ಲ ಇದು ಎ ಸಿ, ಭಾಳನೇ ಸಖತ್ತಾಗಿ ಬರ್ತಿದೆ ಎ ಸಿ. ಇದೇ ಪ್ರೀವಿಯಸ್ ಬಸ್ಸಲ್ಲಿ ಆದರೂ, ಅಂದರೆ ಇನ್ನೊಂದು ಬೇರೆ ಒಂದು ಬಸ್ಸಲ್ಲಿ ಏನು ನಾನು ಟ್ರಾವೆಲ್ ಮಾಡಿದ್ದಲ್ಲ ಆ ಬಸ್ಸಲ್ಲಿ ಭಾಳ ವರಷ್ಟಾಗಿತ್ತು ಎ ಸಿ. ಜಸ್ಟ್ ಬ್ಲೋರು ಅಷ್ಟೇ ಆನ್ ಮಾಡಿದರು, ಎ ಸಿ ಏನು ಆನ್ ಮಾಡಿರಲಿಲ್ಲ. ಸೀಟು ಕಂಫರ್ಟಬಲ್ ಆಗಿರ್ಬೋದು, ಆಮೇಲೆ ಬಸ್ ಮೂಮೆಂಟ್ ಆಗಿರ್ಬೋದು, ಭಾಳನೇ ಫ್ಲೆಕ್ಸಿಬಲ್ ಇದೆ. ನನ್ನ ಕಡೆಯಿಂದ ನಿಮಗೆ ಸಜೆಸ್ಟ್ ಏನಪ್ಪ ಅಂತಂದರೆ, ಯಾರ್ಯಾರೆಲ್ಲ ಈಗ ಸಿಟಿಯಲ್ಲಿ ಇರ್ತೀರ, ನೀವೇನಾದರೂ ರಿಟರ್ನ್ ನಿಮ್ಮ ಊರಿಗೆ ಬರಬೇಕು ಇಲ್ಲ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಂತಂದರೆ, ನನ್ನ ಒಂದು ಸಜೆಸ್ಟ್ ಏನಂತಂದರೆ, ಪ್ರೈವೇಟ್ ಬಸ್ ಏನಾದರೂ ಬುಕ್ ಮಾಡ್ಕೊತಿದ್ರೆ ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿ 3.3ಕ್ಕಿಂತ ಜಾಸ್ತಿ ಇರೋವಂಥ ರೇಟಿಂಗ್ಸ್ ಏನಿರ್ತಾವಲ್ಲ ಆ ಒಂದು ಬಸ್ ಬುಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಮಿನಿಮಮ್ ಇದರಲ್ಲಿ ನಿಮಗೆ ಕಂಫರ್ಟಬಲ್ ಇರುತ್ತೆ. ಅದಕ್ಕಿಂತ ಕೆಳಗಡೆ ಇರೋಂಥ ರೇಟಿಂಗ್ಸು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಇದೇ ಥರ ಈಗ ನಾನು ವಿಡಿಯೋ ಮಾಡಿದ್ದೀನಿ, ಅದು ನೋಡಿ ಅದರಲ್ಲಿ ಏನೇನಾಗಿದೆ ಅಂತ ಪ್ರಾಬ್ಲಮ್ಸು. ಹಂಗಾಗಿನೇ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ 3ಕ್ಕಿಂತ ಜಾಸ್ತಿ ಏನಿರುತ್ತಲ್ಲ ರೇಟಿಂಗ್ಸು ಆ ಒಂದು ಬಸ್ ಬುಕ್ ಮಾಡ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ಸ್ ಇರೋಲ್ಲ. ಓಕೆನಾ? ಈ ಥರ ಬಸ್ ರಿಲೇಟೆಡ್ಡು ಬುಕ್ಕಿಂಗ್ಸ್ ಆಗಿರ್ಬೋದು, ಆಮೇಲೆ ಟೆಕ್ ರಿಲೇಟೆಡ್ ಆಗಿರ್ಬೋದು, ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ.
ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂತಂದರೆ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ, ನಿಮ್ಮ ಅರೌಂಡಲ್ಲಿ ಇರೋರಿಗೆ ವಿಡಿಯೋ ಸಜೆಸ್ಟ್ ಆಗುತ್ತೆ. ಹಂಗಾಗಿನೇ ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರ್ಯಾರೆಲ್ಲ ಈ ಥರ ಟ್ರಾವೆಲ್ ಮಾಡ್ತಿರ್ತಾರೆ ಅವ್ರಿಗೇನಾದರೂ ಸಜೆಸ್ಟ್ ಮಾಡ್ಬೇಕಂತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇನು ನೀವು ನೋಡ್ತಿದ್ರಲ್ಲ ಈ LED ಲೈಟು, ಇದು AC-ನ ಟೆಂಪ್ರೇಚರ್ ಏನಿರುತ್ತಲ್ಲ ಅದು ಕಂಟ್ರೋಲ್ ಮಾಡೋವಂಥ ಪ್ಯಾನಲ್ ಅಂತ ಇದು. ಮುಂದ್ಗಡೆ ನೀವು ನೋಡ್ಬೋದು ಎಲ್ಲ ಸ್ಟೇರಿಂಗ್ ಇದೆ, ಮೇಲ್ಗಡೆ ಡ್ರೈವರ್ಗೆ ಫ್ಯಾನ್ ಇದೆ, ಆಮೇಲೆ CCTV ಕೂಡ ಇದೆ. ಆ ಒಂದು CCTVನ ಓನರ್ ಏನಿರ್ತಾರಲ್ಲ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಹಂಗಾಗಿನೇ ಈ ಒಂದು ಕೆಲವೊಂದು ಬಸ್ಸೆಲ್ಲ ಭಾಳ ಸೇಫಾಗಿರುತ್ತೆ. ಆಮೇಲೆ ಇವೆಲ್ಲ ಲೈವ್ ಟ್ರ್ಯಾಕ್ ಇರುತ್ತೆ. ನಿಮಗೆ ಏನಾದರೂ ಬಸ್ ಬುಕ್ ಮಾಡ್ಕೊಂಡ್ರೆ ಲೈವ್ ಟ್ರ್ಯಾಕ್ನು ನಿಮಗೆ ಶೇರ್ ಮಾಡ್ತಾರೆ. ಬಸ್ಸು ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ನೀವು ಆ್ಯಪಲ್ಲಿ ನೋಡ್ಬೋದು ನೀವು. ಆಮೇಲೆ ಇಲ್ಲಿ ನೋಡಿ ಟ್ರಾಫಿಕ್ ಯಾವ ಥರ ಇದೆ ಅಂತಂದರೆ, ಈ ಥರ ಇನ್ಬಿಟ್ವೀನಲ್ಲಿ ಟ್ರಾಫಿಕ್ ಆಗ್ತಾ ಇರ್ತವೆ. ಹಂಗಾಗಿನೇ ಅವ್ರಿಗೆ ಲೇಟ್ ಪಿಕಪ್ ಆಮೇಲೆ ಲೇಟ್ ಡ್ರಾಪು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬಟ್ ನಾವೇನು ಅನ್ಕೊತೀವಿ ಅಂತಂದರೆ ಬಸ್ಸವರೇ ವಾಂಟೆಡ್ಲಿ ಡಿಲೇ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ KSRTC ಬಸ್ ಹೋಗ್ತಿದೆ, ಅದು ಗುಲ್ಬರ್ಗ ಬಸ್ಸು, ಹೈದರಾಬಾದಿಂದ ಗುಲ್ಬರ್ಗ ಬಸ್ ಅದು. ಈಗೆಲ್ಲ ಪಿಕಪ್ ಎಲ್ಲ ಆಯಿತು. ನೆಕ್ಸ್ಟು ಸಿಟಿ ಔಟ್ಸ್ಕರ್ಟ್ ಹೋಗ್ತಿದೆ ಫ್ಲೈಓವರ್ ಕೆಳಗಡೆ. ಇದಾದಮೇಲೆ ನೆಕ್ಸ್ಟು ಮೇನ್ ಹೈವೇ ಬರುತ್ತೆ. ಹೈವೇಯಿಂದ ಜಡ್ಚರ್ಲ ಆಮೇಲೆ ಮೆಹಬೂಬ್ ನಗರ್. ಇನ್ ಬಿಟ್ವೀನಲ್ಲಿ ಏನಾದರೂ ಟೀ ಪಾಯಿಂಟ್ ಇರುತ್ತೆ, ಟೀ ಸ್ಟಾಪ್ ಮಾಡ್ತಾರೆ ಟೀಗೆ ಡಾಬಾದಲ್ಲಿ. ಇದು ನೀವೇನು ನೋಡ್ತಿದ್ದೀರಾ ಇದು ಡ್ರೈವರ್ ವ್ಯೂ, ಇದು ಫುಲ್ ಫ್ರಂಟ್ ವ್ಯೂ, ಇದು ಡ್ರೈವರ್ ವ್ಯೂ. ಇದು ಟೀ ಬ್ರೇಕ್ ಅಂತ ನಿಲ್ಲಿಸಿದ್ದಾರೆ ಒಂದು ಡಾಬಾ ಹತ್ರ. ನೋಡ್ಬೋದು ಭಾಳಷ್ಟು ಟ್ರಾವೆಲ್ ಬಸ್ಸಸ್ ಎಲ್ಲ ಇದ್ದಾವೆ. ಈವನ್ನು KSRTC ಬಸ್ಸನ್ನು ಇಲ್ಲೇ ಸ್ಟಾಪ್ ಮಾಡ್ತಾ ಇರ್ತಾರೆ. ಇದು ಒಂದು, ಆಮೇಲೆ ಇನ್ನೊಂದು ಡಾಬಾ ಇದೆ. ಈ ಒಂದೊಂದು ಬಸ್ಸವರು ಒಂದೊಂದು ಕಡೆ ಸ್ಟಾಪ್ ಮಾಡ್ತಾ ಇರ್ತಾರೆ. ಈಗ ಬೆಳಿಗ್ಗೆ ಆಗಿದೆ. ನಿಯರ್ ಬೈ ಸಿಂಧನೂರು ಹತ್ರ ಇತ್ತು ಬಸ್ಸು. ನೀವು ನೋಡ್ಬೋದು ಮಾರ್ನಿಂಗ್ ವ್ಯೂ ಈ ಥರ ಕಾಣಿಸ್ತಿದೆ ಹೊರಗಡೆ. ಆಮೇಲೆ ನೈಟಲ್ಲಿ AC ಆಫ್ ಮಾಡೋದಾಗಿರಲಿ ಈ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಓವರಾಲ್ ಎಕ್ಸ್ಪೀರಿಯೆನ್ಸು ಭಾಳನೇ ಚೆನ್ನಾಗಿತ್ತು. ಇದೇನು ರೈಟ್ ಸೈಡ್ ನೋಡ್ತಿದ್ರಲ್ಲ ಗ್ರೀನ್ ಲೈನ್ ಟ್ರಾವೆಲ್ಸು, ಅದನ್ನು ಸಖತ್ತಾಗಿರೋ ಒಂದು ಬಸ್ಸು. ಅದನ್ನು ನಾನು ಪ್ರಿಫರ್ ಮಾಡ್ತೀನಿ ಯಾರಾದರೂ ಬುಕ್ ಮಾಡ್ಕೊಳಂಗಿದ್ರೆ. ಬಟ್ ಅದು ಕಾಸ್ಟು ಜಾಸ್ತಿ ಇತ್ತು, ಹಂಗಾಗಿನೇ ಆ ಒಂದು ಬಸ್ಸು ನಾನು ಬುಕ್ ಮಾಡ್ಕೊಳ್ಳಿಲ್ಲ. ಈ ಬಸ್ನ ನಾನು ಬುಕ್ ಮಾಡ್ಕೊಂಡೆ. ಇದು ಟ್ರಾವೆಲ್ ಮಾಡಿರಲಿಲ್ಲ, ಹಂಗಾಗಿನೇ ನೋಡೋಣ ಅಂತ ಈ ಒಂದು ಬಸ್ನ ನಾನು ಪ್ರಿಫರ್ ಮಾಡಿದೆ. ಅದು ಬಂದ್ಬಿಟ್ಟು ನಾನ್ AC ಸ್ಲೀಪರು, AC ಅಲ್ಲ, ಅದು ಗ್ರೀನ್ ಲೈನ್ ಟ್ರಾವೆಲ್ಸು. ಬೆಂಗಳೂರಿಗೂ ಸರ್ವಿಸ್ ಇದೆ. ಅದು ಚೆನ್ನಾಗಿರೋ ಬಸ್ ಅದು. ನಾನು ಫಸ್ಟ್ ಟೈಮು ಟ್ರಾವೆಲ್ ಮಾಡಿದ್ದು ಅದೇ ಒಂದು ಬಸ್ಸಲ್ಲಿ, ಹೊಸಪೇಟೆಯಿಂದ ಹೈದರಾಬಾದಿಗೆ. ಅದರಲ್ಲಿ ನೆಕ್ಸ್ಟ್ ಟೈಮ್ ಏನಾದರೂ ಟ್ರಾವೆಲ್ ಮಾಡಿದರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಇದೇನು ನೋಡ್ತಿದ್ರಲ್ಲ ಇದು GT ಟೂರ್ ಟ್ರಾವೆಲ್ಸ್ ಅಂತ. ಇದೂ ಸಖತ್ತಾಗಿರೋ ಬಸ್, ಇದು AC ಸ್ಲೀಪರು. ಇದ್ರ ಮುಂಚೆ ಟ್ರಾವೆಲ್ ಮಾಡಿದ್ದೀನಿ ಇದರಲ್ಲಿ. ಈ ಬಸ್ಸು ಸೇಮ್ ಟೈಮಿಂಗ್ ಇರೋದು, ಬಟ್ ಇದು ಪಿಕಪ್ ಪಾಯಿಂಟು ಬೇರೆ ಭಾಳನೇ ಲಾಂಗ್ ಇತ್ತು. ನಾನಿರೋ ಒಂದು ಏರಿಯಾದಲ್ಲಿ ಇರಲಿಲ್ಲ, ಹಂಗಾಗಿ ಆ ಬಸ್ಸು ಬಿಟ್ಟು ಈ ಒಂದು ಅಭಯ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನಿದೆಯಲ್ಲ ಈ ಒಂದು ಬಸ್ ಬುಕ್ ಮಾಡ್ಕೊಂಡೆ. ಆಮೇಲೆ ಬೆಳಿಗ್ಗೆ ನೋಡಿದೆ ನಾನು AC, ನೈಟ್ ಯಾವ ಥರ ಇತ್ತು ಬೆಳಗ್ಗೆನೂ ಅದೇ ಥರನೇ ಇದೆ, ಚೇಂಜಸ್ ಏನು ಮಾಡಿಲ್ಲ ಅದರಲ್ಲಿ. ಬಟ್ ಆ ಒಂದು ಬಸ್ಸಲ್ಲಿ ನನ್ನ ಮಕ್ಕಳು ಮಿಡ್ನೈಟಲ್ಲಿ ಆಫ್ ಮಾಡಿಬಿಟ್ಟಿದ್ರು, ಮಿಡ್ನೈಟಲ್ಲಿ ಆಫ್ ಮಾಡಿ ಬ್ಲೋವರ್ ಆನ್ ಮಾಡಿದರು. ಇದು ಏನು ನೋಡ್ತಿದ್ರೆ ಇದು ಕಾಟಿಗೆ ಬಸ್ ಸ್ಟ್ಯಾಂಡ್. ಇದು ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ ಇದೆ. ಇದು ಆದಮೇಲೆ ನೆಕ್ಸ್ಟು ಗಂಗಾವತಿ ಆದಮೇಲೆ ನೆಕ್ಸ್ಟು ನನ್ನ ಒಂದು ಡ್ರಾಪಿಂಗ್ ಪಾಯಿಂಟ್ ಏನಿದೆಯಲ್ಲ ಅದು.
ಆಮೇಲೆ ನಿಮಗೊಂದು ಕ್ವಶನ್ ಬರ್ಬೋದು, 600 ರೂಪೀಸ್ಗೆ AC ಸ್ಲೀಪರು ಬಸ್ ನಿಜವಾಗ್ಲೂ ಸಿಗುತ್ತಾ ಅಂತ. ಸಿಗುತ್ತೆ, ಬಟ್ ಈ ಒಂದು ಫೆಸಿಲಿಟಿ ಇನ್ ಬಿಟ್ವೀನ್ ಡೇಸ್ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಈ 3 ಡೇಸಲ್ಲಿ ಮಾತ್ರ ಈ ಒಂದು ರೇಟ್ ಇರುತ್ತೆ, ಅಂದರೆ ಕಾಸ್ಟು ಕಡಿಮೆ ಇರುತ್ತೆ. ಯಾಕಂತಂದರೆ ಆ ಟೈಮಲ್ಲಿ ಟ್ರಾವೆಲ್ ಮಾಡೋರು ಕಡಿಮೆ, ಹಂಗಾಗಿಯೇ ಈ ಥರ ಒಂದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅದು ಬಿಟ್ಟು ನೀವೇನಾದರೂ ಶುಕ್ರವಾರ, ಶನಿವಾರ, ಭಾನುವಾರ ಆಮೇಲೆ ಸೋಮವಾರನೂ ಈ ಸೇಮ್ ಬಸ್ ಏನಾದರೂ ಬುಕ್ ಮಾಡ್ಕೊಳಕ್ಕೆ ಹೋದರೆ 900, 1000 ಈ ಥರ ಇರುತ್ತೆ. ಹಂಗಾಗಿಯೇ ಇಷ್ಟು ಕಡಿಮೆ ನನಗೆ ಸಿಕ್ಕಿದೆ. ಇದೇ ಸೇಮ್ ಏನಾದರೂ ನಾವು ವೀಕೆಂಡಲ್ಲಿ ಏನಾದರೂ ಮಾಡಿದರೆ ಜಾಸ್ತಿ ಇರುತ್ತೆ. ಈಗ ನೇಚರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಎಂಜಾಯ್ ಮಾಡಿ. ನೋಡಿದ್ರಲ್ಲ ನೇಚರ್ ಯಾವ ಥರ ಇತ್ತು ಅಂತ. ಈಗ ನೆಕ್ಸ್ಟು ಕಮಲಾಪುರ ಅಂತ ಬರುತ್ತೆ, ಅಲ್ಲಿ ನೀವು ಇಳ್ಕೋಬೇಕು. ಹಂಪಿಗೆ ಏನಾದರೂ ಹೋಗ್ಬೇಕಂತಂದರೆ ಈಗ ನಾನು ಅಲ್ಲಿ ಇಳ್ಕೊತಿದ್ದೀನಿ. ಈಗೇನು ನೋಡ್ತಿದ್ರಲ್ಲ ಇದೇ ಸ್ಟಾಪು, ಕಮಲಾಪುರ ಬಸ್ ಸ್ಟ್ಯಾಂಡ್ ಇದು.
ನೀವು ಇಲ್ಲಿ ಇಳಿದ ತಕ್ಷಣವೇ ಇಲ್ಲಿ ಅಪೋಸಿಟ್ಟು ಆಟೋಗಳು ಇರ್ತವೆ. ಆ ಒಂದು ಆಟೋನ ನೀವು ಮಾತಾಡಿಕೊಂಡು ಹಂಪಿಗೆ ಟ್ರಾವೆಲ್ ಮಾಡಬೇಕು. ಫೈನಲಾಗಿ ನನ್ನ ಒಂದು ಡ್ರಾಪಿಂಗ್ ಪಾಯಿಂಟ್ಗೆ ಬಂದೆ. ಇಲ್ಲಿಂದ ಹೊಸಪೇಟೆ ಇನ್ನೂ 10 ಕಿಲೋಮೀಟರು. ಓವರಾಲ್ ನನ್ನ ಒಂದು ಈ ಬಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ 5 ರೇಟಿಂಗ್ಸ್ಗೆ 4.5. ಯಾಕಂತಂದರೆ ಡ್ರಾಪಿಂಗು ಭಾಳ ಲೇಟ್ ಆಯಿತು. ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ 7 o'clock ಆಗೋದು. ಈಗ 8:20 ಆಗಿದೆ. ಅದೊಂದು ಬಿಟ್ಟರೆ 600 ರೂಪಾಯಿಗೆ ಆ ಒಂದು ಬಜೆಟಲ್ಲಿ AC ಸ್ಲೀಪರು ಬಸ್ಸು ಕಂಡೀಷನ್ ಆಗಿರ್ಬೋದು, ಎಲ್ಲನೇ ಒಳಗಡೆ ಕಂಡೀಷನ್ ಎಲ್ಲ ಚೆನ್ನಾಗಿತ್ತು. ರೆಡ್ ಬಸ್ಸಲ್ಲಿ ಯಾರಾದರೂ ಬುಕ್ ಮಾಡ್ಕೊಳಂಗಿದ್ರೆ, ಅಂದರೆ ಹೈದ್ರಾಬಾದಲ್ಲಿ ಯಾರಾದರೂ ಇದ್ದರೆ ಹೊಸಪೇಟೆ ಬರೋ ರೂಟು, ಅಭಯ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನೀವು ರೆಫರ್ ಮಾಡ್ಬೋದು. ಆಮೇಲೆ ಬುಕ್ ಕೂಡ ಮಾಡ್ಬೋದು. ಓಕೆನಾ? ಈಗ ನಾನು ಫೈನಲಾಗಿ ಹಂಪಿಗೆ ಬಂದಿದ್ದೀನಿ. ಕಮಲಾಪುರಿಂದ ಹಂಪಿಗೆ ಅಲ್ಲಿ ಆಟೋ ಇರ್ತವೆ, ಆಮೇಲೆ ಬಸ್ಸೂ ಇರ್ತವೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದಕ್ಕೆ ನೀವು ಬರ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.